ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ಭಾಳ ಜನ ಕೇಳಿದ್ರಿ ದಾರ ಯಾವ ಥರ ಕಟ್ಕೋತೀರಿ ಅಂತ ಅಂದ್ಕೊಂಡು, ಹಾಗಾಗಿ ಅವರಿಗಾಗಿ ವಿಡಿಯೋನ ಮಾಡ್ಲಿಕ್ಕತ್ತೀವಿ. ಬರ್ರಿ ದಾರ ಯಾವ ಥರ ಕಟ್ತಾರ ಅಂತ ಅಂದ್ಕೊಂಡು ಕೇಳೋಣ. ಮೊನ್ನೆ ಹಾಕೋದು ತೋರಿಸಿದ್ವಿ, ಇವತ್ತು ಕಟ್ಟೋದು ಯಾವ ಥರ ಕಟ್ಟಬೇಕು ಅಂತ ಅಂದ್ಕೊಂಡು ತೋರಿಸ್ತೀವಿ. ಆಮೇಲೆ ದಾರ ಯಾವ ಥರ ಕಟ್ಕೋಬೇಕು ಅಂತ ಅಂದ್ಕೊಂಡು ಕೇಳಿದ್ರು, ಹಾಗಾಗಿ ಹೇಳ್ತೀರಾ? ಹಾಂ, ಹೇಳ್ತೀನಿ. ಈಗ ದಾರ ಈಗೆಲ್ಲ ಗೌರಿ ಪೂಜೆ ಮಾಡಿ ಆರತಿ ಎಲ್ಲ ಮಾಡಿ ಇಳಿಸ್ಕೊಂಡೇವಲ್ಲ, ಇಳಿಸ್ಕೊಂಡು ನಮ್ಮನೆಗೆ ಏನು ಎಷ್ಟೆಷ್ಟು ಮಂದಿ ಎಷ್ಟೆಷ್ಟು ದಾರ ಆ ಲೆಕ್ಕ ಅನ್ಕೋ, ಅವ್ರ ಬಳಿ ಎಷ್ಟು ಇರ್ತಾವ ಅವ್ರಿಗೆ ಲೆಕ್ಕ. ಅದಕ್ಕೆ ಇದು ದಾರಕ್ಕೆ ಮೊದಲೊಂದು ಅರಿಶಿನ ಕುಂಕುಮ ಎಲ್ಲ ಹಚ್ಚಬೇಕು. ಹಚ್ಚಿ ಈಗ ಇದು ಏನಂತಾರೆ, ಇದು ಗೆಜ್ಜೆ ವಸ್ತ್ರ, ಹೂವು, ಆಮೇಲೆ ಇದು ಕರಿಕಿ, ಕ್ಯಾದಗಿ, ಆಮೇಲೆ ಅದೊಂದು ಇತ್ತಂದ್ರೆ ಮಡಿದು ಕರಿ, ರೇಷ್ಮೆ ಮಡಿದು ಕಟ್ಟುತ್ತಾರೆ. ಕರಿ ಕಂಬಳಿ ಇದ್ರೆ ಅದನ್ನು ಕಟ್ಟುತ್ತಾರೆ. ಕಂಬಳಿ ರೀ, ಕಂಬಳಿದು ಈಗೇನು ಕಾಲಕ್ಕೆ ಕಂಬಳಿ ಎಲ್ಲ ಹೋಗ್ಯಾವ ಅನ್ಕೋ, ರೇಷ್ಮೆ ದಾರ ಹಾಕಿ ರೇಷ್ಮೆ ವಸ್ತ್ರ ಇರ್ತಲ್ಲ ಅದು ಹಾಕಿನೂ ಕಟ್ಟಬಹುದು. ಆ ಥರ ಇದು ಅಂದ್ರೆ ಇವೆಲ್ಲ ದೇವ್ರಿಗೆ ನಾವೇನು ಏರ್ಸಿದ್ದೆ ಹೂವಲ್ಲ ಅವನ್ನೇನೆ ದಾರದೊಳಗೆ ಕಟ್ಕೊಳ್ಳೋದು. ಈ ಥರ ಇನ್ನು ಕಟ್ಟಿ ಮೇಲೆ ನಾ ಪೂರ್ತಿ ತೋರಿಸ್ತೀನಿ. ಅಂದ್ರೆ ಫಸ್ಟ್ ಒಂದು ಅರ್ಶಿನ ಕುಂಕುಮದ ಕಟ್ಟಿ, ಆಮೇಲೆ ಇದು ಗೆಜ್ಜೆ ಕರಿಕಿ, ಗೆಜ್ಜೆ ವಸ್ತ್ರ, ಹೂವು, ಕ್ಯಾದಗಿ ಅಷ್ಟು ಹಾಕಿ ಕಟ್ಟಬೇಕು. ಇನ್ನೇನಿಲ್ಲ, ಹಾಕಿ ಕಟ್ಟಿ ಅದೇ ಇತ್ತಂದ್ರೆ ಅದು ಕಂಬಳಿ ಕಪ್ಪನ್ನು ಕಟ್ಟುತ್ತಾರೆ, ರೇಷ್ಮೆ ದಾರ ಕಟ್ಟುತ್ತಾರೆ. ಅಂದ್ರೆ ಇವು ಎಷ್ಟೆಷ್ಟು ಎಳಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ರಿ ನಾವು. ಇವಾಗ ಎಕ್ಸಾಂಪಲ್ ಅಂದ್ರೆ 16 ಎಳಿದ್ ಒಂದು ಮಾಡಿದ್ವಿ, 16 ಗಂಟು. 8 ಎಳಿದ್ ಮಾಡಿದ್ರೆ 8 ಗಂಟು, 5 ಎಳಿದ್ ಮಾಡಿದ್ರೆ 5 ಗಂಟು. ಅಂದ್ರೆ ಎಷ್ಟೆಷ್ಟು ಎಳಿ ಮಾಡಿರ್ತೀವಿ ಅಷ್ಟಷ್ಟು ಗಂಟು ಹಾಕಿ ಕಟ್ಟಬೇಕು. ಅಷ್ಟೇ. ಇವೆಲ್ಲ ಕಲಿಸಿ ಆಮೇಲೆ ಜೋಡಿಸ್ಕೊಂಡು ಒಂದು ಮಾಡ್ಕೊಂಡು ಹಾಕೋಬೇಕು. ಇದು ಕಟ್ಕೋಬೇಕಾದ್ರೆ ಏನೋ ಹೇಳಬೇಕಂತಾರಲ್ಲ, ಇದು ಲಕ್ಷ್ಮೀ ಶೋಭಾನೆ. ಲಕ್ಷ್ಮೀ ಶೋಭಾನೆ ಹೇಳ್ತೀನಿ. ಈಗ ಇಟ್ಕೊಂಡೆ ನಾನು ಬುಕ್ಕು. ಲಕ್ಷ್ಮೀ ಶೋಭಾನೆ ಹೇಳ್ಕೊಂಡು ಕಟ್ಟಬೇಕು. ಇದು ಹಂಗೆ ನಾವಾರ ಹಂಗೆ ಕಟ್ತೀವಿ. ಯಾರು ಹೆಂಗೆ ಕಟ್ತಾರೆ ನನಗೆ ಗೊತ್ತಿಲ್ಲ. ಆಮೇಲೆ ಹೆಂಗೆ ಕಟ್ಟಿಸ್ಕೋಬೇಕು ಅಂತ ಅನ್ಕೊಂಡು ಕೇಳಿದ್ರು. ಅಂದ್ರೆ ಎಕ್ಸಾಂಪಲ್ ಒಂದಿಷ್ಟು ಜನ ಇವಾಗ ಮನ್ಯಾಗ ಗಂಡ ಹೆಂಡತಿ ಇಬ್ಬರೇ ಇರ್ತಾರ ಅಂತ ಅನ್ಕೊಳ್ರಿ, ಅವ್ರದವ್ರೇ ಹಾಕೊಳಕ್ ಬರ್ತದ ಅಥವಾ ಅಂದ್ರೆ ಹಿರಿಯರ ಕಡೆಯಿಂದ ಹಾಕ್ಸ್ಕೋಬೇಕು? ಹಿರಿಯರಿದ್ರೆ ಹಿರಿಯರ ಕಡೆಯಿಂದ ಹಾಕ್ಸ್ಕೋರಿ, ಯಾರು ಇಲ್ಲ ಅನ್ಕೋರಿ. ನಾವು ಅರಿಶಿನ ಕುಂಕುಮ ಹಚ್ಚಿ ದೇವ್ರ ಮುಂದೆ ಇಡೋದು, ಹಂಗೆ ನಾವು ಹಾಕೊಂಡ್ಬಿಡೋದು. ಇವರು ಮನೆಯವ್ರ ಕಡೆಯಿಂದ ಹಾಕ್ಸ್ಕೋಬಹುದು, ಮನೆಯವ್ರ ಕಡೆಯಿಂದ ಹಾಕ್ಸ್ಕೋರಿ. ಮನೆಯವ್ರು ಒಂದೇಳೆ ಡ್ಯೂಟಿ ಹೋಗಿದ್ರೆ ನಾವೇ ಹಾಕೋಬಹುದು. ಈಗ ನಮ್ಮ ಮನ್ಯಾಗ ಅವ್ರು ಹೋಗ್ತಿದ್ರು 9-10 ಗಂಟೆಗೆಲ್ಲ ಹೋಗ್ತಿದ್ರು. ದೇವ್ರ ಮುಂದೆ ಇಡ್ತಿದ್ದೆ, ಅರಿಶಿನ ಕೇರಿಸ್ತಿದ್ದೆ, ನಾನೇ ಹಾಕೊಂಡ್ಬಿಡ್ತಿದ್ದೆ. ಅಂದ್ರೆ ನಾವೇ ಹಾಕೋಬಹುದು. ಮನೆಯೊಳಗೆ ಯಾರು ಇಲ್ಲ ಅಂದ್ರೆ ನಾವು ಹಾಕೋಬಹುದು. ಯಾರಾದ್ರೂ ದೊಡ್ಡವ್ರು ಹಿರಿಯವ್ರು ಇದ್ರು ಅಂದ್ರೆ ಅವ್ರ ಕಡೆಯಿಂದ ದೊಡ್ಡವ್ರು ಇದ್ರೆ ಅವ್ರ ಕಡೆಯಿಂದ ಕಟ್ಸ್ಕೋಬೇಕು. ಇಲ್ಲ ನಮ್ಮದು ನಾವೇ ಹಾಕೋಬಹುದು, ಏನಂತಿಲ್ಲ. ಸರಿ, ಇವಾಗ ಲಕ್ಷ್ಮೀ ಶೋಭಾನೆ ಹೇಳ್ಕೊಳ್ಳೋಣ. ಲಕ್ಷ್ಮೀ ಶೋಭಾನೆ ಹೇಳೋಣ ಅಂತ. ಶೋಭಾನವೆನ್ನೀರೆ ಸುರಳೊಳಿಸುಗೊಡನಿಗೆ, ಶೋಭಾನವೆನ್ನೀರೆ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯನಿಗೆ, ಶೋಭಾನವೆನ್ನೀರೆ ಸುರಪ್ರಿಯಗೆ ಶೋಭಾನೆ. ಲಕ್ಷ್ಮೀನಾರಾಯಣ ಚರಣಕ್ಕೆ ಶರಣೆಂಬೆ, ಪಕ್ಷಿವಾಹನ ಎರಗುವೆ, ಪಕ್ಷಿವಾಹನ ಎರಗುವೆ, ಅನುದಿನ ರಕ್ಷಿಸಲಿ ನಮ್ಮ ವಧುವರರ ಶೋಭಾನೆ. ಪಾಲಸಾಗರವನ್ನು ಲೀಲೆಯ ಕಡೆಯಲು ಬಾಲೆ ಮಹಾಲಕ್ಷ್ಮಿ ಉದಸಿದಳೆ, ಬಾಲೆ ಮಹಾಲಕ್ಷ್ಮಿ ಉದಸಿದಳ ದೇವಿ, ಪಾಲಿಸಲಿ ನಮ್ಮ ವಧುವರರ ಶೋಭಾನೆ. ಬೊಮ್ಮನ ಪ್ರಳಯದಲ್ಲಿ ತನ್ನ ರಸಿಯಡೆ ಓಡಿ ಸುಮನಿಯಾಗಿ ಮನಗೀಪ, ನಮ್ಮ ನಾರಾಯಣಗೂ ಹಿರಿಯಮ್ಮೆ ಅಡುಗಡುಗು ಜನ್ಮವೆಂಬುದು ಅವತಾರ ಶೋಭಾನೆ. ಕಂಬ ಕಂಟಕ ಸುತ್ತ ಕಟ್ಟಿದ ಮಂಗಳ ಸೂತ್ರ, ಅಂಬುಜ 2 ಕರೆಯುಗದಿ, ಅಂಬುಜ 2 ಕರೆಯುಗದಿ ಧರಿಸಿ ಪೀತಾಂಬರವನ್ನಿಟ್ಟು ಮರಿದಾಳು ಷದಿ. ಜನಕ ಜಮಾನೆಯು ಹಾಕಿದಳು ರಾಮಗೆ, ರುಕುಮನು ಶಿಶುಪಾಲಾಗಿಹನೆಂಬ ಮಾತಿಗೆ, ಸಕಲ ರಾಯರು ಬಂದಿರಲಾಗಿ. ಭಕುತ ವತ್ಸಲನ ಕಂಡು ಸಂತೋಷದಿ, ರುಕ್ಮಿಣಿ ಮಾಲೆಯು ಹಾಕಿದಳು ಕೃಷ್ಣಗೆ, ಸತ್ಯ ಭಾಮ ನೀಳಭದ್ರ ಕಾಳಿಂದೆಯು ಮಿತ್ರೆ ಒಂದೇ ದಕ್ಷಿಣ ಜಾಂಬವತಿ. ಮತ್ತೆ 16 ಶಿಯ ಗೋಪಿಯರ ಪ್ರತ್ಯಕ್ಷವಾಳಿದ ಕಲ್ಯಾಣನಿಗೆ, ಪದ್ಮದೇಶದಲ್ಲೊಬ್ಬ ದೇವಾಂಗನಿಯು ಪದ್ಮಮುಖಿ ಶ್ರುತಿ ಕೀರ್ತಿಯಾಗಿ, ಪದ್ಮನಾಭ ಶ್ರೀ ಪುರಂದರ ವಿಠಲಗೆ, ಪದ್ಮಾಕ್ಷಿ ಮಾಲೆಯು ಹಾಕಿದಳು ದೇವಗೆ, ಶೋಭಾನ ಶೋಭಾನವೇ ನಮ್ಮ ಶ್ರೀ ಭೂದೇವಿಯರ ವೆಂಕಟದೇ ಅಂತ ಎಷ್ಟದು ಎಣಿಸ್ತೇನೆ ಅಂತ ಹೇಳಿ. ಬರೋಪ ಜಂದ ವಿಶೇಷ ಶೇಷ
ಅವನು ಬಳಿ ಪಡೆದ ಹರಿಸರು ರೈವರು ಆವಾಯು ನಮ್ಮ ಕುಲಗುರರಾಯನು ಆವಾವನ ದೇಹದಲ್ಲಿ ಹರಿತಾನ್ವಿಸವನು ಆವಾವನ ದೇವರ ನಿಯಾಮಕನು ಆವಾಯು ನಮ್ಮ ಕುಲರಾಯನು ಕರುಣಾಭಿಮಾನ ದೇವರ ದೇಹನ ಬಿಡಲು ಕೊಳ್ಳ ಕೇಳರು ಮಕರಂಜನಿಸರ ಪರಮುಖ್ಯ ಪ್ರಾಣ ತಲಗಲ ದೇಹನ ಹರಿತಪಣಲೆಂದ ಪೇವರಾವದನಾಸರರೊಳಗೆ ಜನರೊಳಗೆ ಸರ್ವಭೂತರೊಳಗೆ ಪರತರ ನೆನೆಸಿದ ನೆಮ್ಮದಿ ಹರಿಯನಲ್ಲದ ತಗ್ಗೆ ಅನ್ಯರನ ಲೋಕದನು ಗುರುತಿಲಕ ಮುಖ್ಯ ಪವಮಾನ ಪ್ರೀತಿಯಲ್ಲಿ ರಘುಪತಿಯ ಸೇವೆ ಮಾಡುವನೆಂದು ವಾತಸುತ ಹನುಮಂತನೆಂದೆನಿಸಿದ ಪೌತಭಾವದಿ ತರುಣಲಿಂಗಿಕೆಗೆ ಬಿಂಬಿಸಿದ ಈತ ಗಣೆಯಾರು ಮೂರ್ಲೋಕದೊಳಗೆ ತರುಣಿಗೆ ಪ್ರಮುಖವಾಗಿ ಶಬ್ದಶಾಸ್ತ್ರವು ಪರಿಶೀಲ ಕಟ್ಟೋದು ಇವಾಗೆಲ್ಲ ಆಗ್ಯದ. ಸೊ ಅದನ್ನ ಇವಾಗ ಹೆಂಗೆ ಅಂದ್ರೆ ಇನ್ನೊಂದು ದಾರದ ಜೊತೆ ಹೆಂಗೆ ಪೋಣಿಸ್ಬೇಕು ಅಂತ ಅಂದ್ಕೊಂಡು ಹೇಳ್ಕೊಡ್ತಾರ. ಈಗ 16 ಎಳಿದು ಇವು 5 ಎಳಿದು ನಮ್ಮ ಏನು ಇದ್ವಲ್ಲ 9 ಎಳಿ 8 ಎಳಿ 16 ಎಳಿ 5 ಎಳಿ ಎಲ್ಲ ನಮ್ಗೆ ಒಟ್ಟಿಗೆ ಒಂದೇ ಕಡೆ ಮಾಡಬೇಕು ಜೋಡಿಸ್ಕೊಂಡು ಒಂದಕ್ಕೊಂದು ಗಂಟೆ ಒಟ್ಟಿಗೆ ಗಂಟು ಹಾಕೊಳ್ಳೋದು ಎಲ್ಲ ದಾರಕ್ಕೂ ಒಂದಕ್ಕೆ ಹಿಂಗೆ ನೋಡಿ ಇದು ಒಂದು ಗಂಟೆ ಹಾಕದೆ ಇದು ಕಳಿಸಿ ಇದು ಹಾಂ 16 ಎಳಿದು 8 ಎಳಿದು 9 ಎಳಿದು ಒಟ್ಟು ನಮ್ಮ ಎಷ್ಟು ದಾರ ಇರ್ತಾವೆ ಗಂಟು ಹಾಕೋದು ಅಷ್ಟು. ಗೌರಿದು ಮತ್ತು 16 ಎಳಿದು ಗೌರಿದು 8 ಎಳಿಯೋದು ಅವೆಲ್ಲ ಕಲಿಸಿ ಇದೆಲ್ಲ ಕಟ್ಟೋದಾದ್ಮೇಲೆ ಉಷ್ಟಕ್ಕೂ ಗಂಟು ಕಲಿಸಿ ಒಂದೇ ಮಾಡೋದು. ದಂಡಿ ಗಂಟು ಹಾಕಿ ಒಂದೇ ಏಕ ದಾರ ಥರ ಮಾಡ್ಕೊಳ್ಳೋದು. ಏಕೆ ಒಂದು ದಾರ ಥರ ಮಾಡೋದು. ಹಾಕ್ತದೆ ಇದು ಹಿಂಗೆ ಒಂದಕ್ಕೊಂದು ಗಂಟು ಹಾಕೋದು ಇಷ್ಟು ಎಳಿ ಉದ್ದು ಬರ್ತಾವೆ ನೋಡಿ ಈಗ ಹಿಂಗೆ ಬರ್ತಾವೆ ಓಸು ಒಂದೇ ಕಡೆ ಮಾಡೋದು. ಇದು ಮಾಡಿ ಲಾಸ್ಟಿಗೆ ಇನ್ನೊಂದು ಗಂಟೆ ಅಲ್ಲೊಂದು ಗಂಟೆ ಕೂಡಿಸಿ ಒಂದೇ ಮಾಡೋದು. ಈಗ ಇದಾಯ್ತಂದ್ರೆ ಇದಿಷ್ಟ ಆಗ್ತದೆ. ಇದು ಹಿಂಗೆ ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಹಿಂಗೆ ಮಾಡ್ಕೊಂಡು ಹಿಂಗೆ ಹಾಕೋದು. ಹಿಂಗಾಗ್ತದೆ ಇದು ಒಂದು ಹಿಂಗೆ ಈಗ ಇದೊಂದು ಹಿಂಗಾಗ್ತದೆ ಇದೊಂದು ಅಂದಂಗೆ ಇನ್ನೊಂದು ಕೇಳಿದ್ರು ರೀ ಇವತ್ತು ದಶಮಿ ಅದಲ್ಲ. ಸೊ ವಿಸರ್ಜನಾ ಹೆಂಗೆ ಮಾಡ್ತೀರಿ ಅಂತ ಅನ್ಕೊಂಡ ದಶಮಿ ದಿನ ನಾವು ವಿಸರ್ಜನಾ ಮಾಡಬಹುದು. ವಿಸರ್ಜನೆ ಮಾಡಿ ಅಲ್ಲೇ ದೇವರಿಗೆ 5 ಸಲ ಹಿಂಗೆ ಅರಳಾಡಿಸಿ ಕೂಡಿಸ್ತಾವಲ್ಲ ಹಿಂಗೆ ಎತ್ತಿ ಕೂಡಿಸ್ಬೇಕು. ಹಿಂಗೆ ಎತ್ತಿ 5 ಸಲ ಎತ್ತಿ ಹಿಂಗೆ ತಿರುಗಿಸಿ 5 ಸಲ ಕೂಡಿಸಿ ಅಲ್ಲೇ ಇಟ್ಟು ಫುಲ್ ತೆಗಿಯೋದಿಲ್ಲ. ಇಲ್ಲ ಮಂಗಳವಾರ ಎತ್ತದಿಲ್ಲ. ನಾಳೆಗೆ ಹಂಗೆ ಬುಧವಾರ ಅದ ಏಕಾದಶಿ ಅದ. ಏಕಾದಶಿ ತೆಗಿಬೋದ್ರಿ. ಏಕಾದಶಿ ತೆಗಿಬೋದು. ಬುಧವಾರ ಬಂದಾರ ಏಕಾದಶಿ ಯಾವತ್ತು ಬಂದರೂ ತೆಗಿತಾರೆ. ಇವತ್ತು ಮಂಗಳವಾರ ಅದಲ್ಲ ಯಾಕೆ ಜಾಗ ಬಿಟ್ಟು ಎಬ್ಸದಂತ. ಯಾಕಂದ್ರೆ ಭಾಳ ಜನ ಕೇಳಿದ್ರು ಏಕಾದಶಿ ಬಂದದ ಅದು ಹೆಂಗೆ ಎಬ್ಬಿಸ್ತೀರಿ ಅಂತ ಅನ್ಕೊಂಡು. ಏಕಾದಶಿ ಇವತ್ತು ಎಬ್ಬಿಸಿ ಕೂಡ್ಸೇವಲ್ಲ ಅಂದ್ರೆ ಜಾಗ ಬಿಟ್ಟು ಗೌರಿಗೆ ಹೊರಗೆ ತರೋದು ಬೇಡ ಮಂಗಳವಾರ ಅದ ಅಂದ್ಕೊಂಡು ಅಲ್ಲೇ ಇಟ್ಟಿವಿ. ನಾಳೆ ಬುಧವಾರ ಬೆಳಗ್ಗೆ ಮಂದಿ ಏಕಾದಶಿ ದಿನ ನಾವು ತಕ್ಕೋಬಹುದು. ಕಟ್ಟಿ ಸಾರಿಸಿ ರಂಗೋಲಿ ಹಾಕೊಂಬಂದು ಪೂಜಾ ಹೊತ್ತಿಗೆ ಅದಕ್ಕೆ ತಂಬಿಗೆ ಹೊರಗೆ ಬಿಟ್ಟುಬಿಟ್ರೆ ಪೂಜೆ ಆಗ್ತದೆ. ಅಷ್ಟೇ ಏನೇನಿಲ್ಲ ನೋಡ್ರಿ. ಟೋಟಲ್ ಆಗಿ ಕಟ್ಟಿರೋದು ನೋಡ್ರಿ ಈಗ ಈ ಥರ ಆಗ್ಯದ. ಇವಾಗ ಇದನ್ನ ಹಿರಿಯರ ಕಡೆಯಿಂದ ಹಾಕ್ಸ್ಕೋಬೇಕು. ಬರ್ರಿ ಹಾಕ್ಸ್ಕೊಳ್ಳೋಣ. ಶಾಂತಪತಿ ಅನಿರುದ್ಧಾಯಮ ಕೃತಾಪತಿ ಪ್ರದ್ಯುಮ್ನಾಯಮ ಜಯಾಪತಿ ಸಂಕರ್ಷಣಾಯಮ ಮಾಯಾಪತಿ ವಾಸುದೇವಾಯಮ ಲಕ್ಷ್ಮೀಪತಿ ಮೂರ ಲಕ್ಷ್ಮೀ ನಾರಾಯಣಯಮ. ಇದು ನೋಡ್ಕೊಂಡು ಇನ್ನೊಂದ್ಸಲ ಬೇಕಾ ಸಣ್ಣದು ಮಾಡ್ಕೋಬೇಕು. ಭಾಳ ಆಗ್ತಿತ್ತು ಅಂದ್ರೆ ಇನ್ನೊಂದು ಬೇಕು. ಇನ್ನೊಂದು ಹಾಕ್ಬಿಡ್ರಿ ಸರಿ ಇರ್ತದೆ. ಹಾಳಾಗಿ ಕೊತ್ತಿಬೋದು. ಸರಿ ಆಯ್ತಾ ಕರೆಕ್ಟ್. ಆಯ್ತು ಕಂಡ ಸೌಭಾಗ್ಯ. ಅದು ನೀವೇ ಹೇಳ್ರಿ. ಶಾಂತಾಪತಿ ಅನಿರುದ್ಧಾಯಮ ಕೃತಾಪತಿ ಪ್ರದ್ಯುಮ್ನಾಯಮ ಜಯಾಪತಿ ಸಂಕರ್ಷಣ ಮಾಯಾಪತಿ ವಾಸುದೇವ ಲಕ್ಷ್ಮೀಪತಿ ಮೂಲ ಲಕ್ಷ್ಮೀನಾರಾಯಣ ಕೃಷ್ಣ.